ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೊಸಬರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾನೊಂದು ಆಯಿಲನ್ನು ರೆಡಿ ಮಾಡ್ತಾ ಇದ್ದೇನೆ. ಯಾವ ಆಯಿಲ್ ಅಂದರೆ ನಮ್ಮ ಮುಖದಲ್ಲಿರುವಂಥ ಕಪ್ಪು ಕಲೆಗಳು ಹಾಗೆ ಮೊಡವೆಗಳು ಎಲ್ಲ ಹೋಗಲಾಡ್ಸೋಕ್ಕೆ ಒಂದು ಆಯಿಲನ್ನು ರೆಡಿ ಮಾಡ್ತಾ ಇದ್ದೇವೆ, ಮನೆಯಲ್ಲೇ ತಯಾರಿಸಿದಂಥದ್ದು. ಇದಕ್ಕೆ ನಾನು 1 ಕ್ಯಾರೆಟನ್ನು ತಗೊಂಡಿದ್ದೇನೆ ನೋಡಿ ಇಲ್ಲಿ, ಹಾಗೆ ಅರ್ಧ ಬೀಟ್ರೂಟು, ಹಾಗೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಒಣಗಿಸಿ ಇಟ್ಕೊಂಡಿರುವಂಥದ್ದು ತೆಗೆದುಕೊಂಡಿದ್ದೇನೆ. ಅದನ್ನೆಲ್ಲ ತುರಿದುಕೊಳ್ಬೇಕು. ಕ್ಯಾರೆಟು ಮತ್ತು ನಮ್ಮ ಬೀಟ್ರೋಟನ್ನು ನಾನು ತುರಿದಿಟ್ಕೊಳ್ತೇನೆ. ಫಸ್ಟ್ ತುರಿದುಕೊಳ್ಬೇಕು ಎಲ್ಲವನ್ನು. ಈ ರೀತಿ ನೀಟಾಗಿ ತುರಿದುಕೊಳ್ಳೋಣ. ಬೀಟ್ರೋಟು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು, ಸ್ಕಿನ್ನಿಗೆ ಹೆಲ್ತಿಗೆ ಎಲ್ಲ. ಹಾಗೆ ಕ್ಯಾರೆಟು ಕೂಡ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ತದೆ. ಹಾಗೆ ಇದು ಕಿತ್ತಳೆ ಎಣ್ಣೆ ಸಿಪ್ಪೆ ಕೂಡ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ. ಎಲ್ಲ ಕೂಡ ಮನೆಯಲ್ಲೇ ಉಪಯೋಗಿಸುವಂಥ ಒಂದು ಪದಾರ್ಥ, ಆದ್ದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಇರೋದಿಲ್ಲ. ಕೊಬ್ಬರಿ ಎಣ್ಣೆ ಅಂತೂ ಗೊತ್ತಲ್ಲ ನಿಮಗೆ, ಕೊಕೊನಟ್ ಆಯಿಲ್ ತುಂಬಾ ಹೆಲ್ತಿಗೆ ಒಳ್ಳೆಯದು, ಹೆಲ್ತಿಗೂ ಕೂಡ ಒಳ್ಳೆಯದು, ಹಾಗೆ ಸ್ಕಿನ್ ಕೂಡ ತುಂಬ ಗ್ಲೋ ಮಾಡುತ್ತೆ. ನಮ್ಮ ಮಂಗಳೂರು ಕಡೆ ಎಲ್ಲ ಈ ಚಿಕ್ಕ ಮಕ್ಕಳು ಹುಟ್ಟಿದ ತಕ್ಷಣ ಅಂತಲ್ಲ, ಅವರು 1 ಇಯರ್ ತನಕನೂ ನಾವು ದಿನಾ ಅವರಿಗೆ ಈ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ತೇವೆ. ಫುಲ್ಲು ಬಾಡಿ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಬಿಟ್ಟು ನಾವು ಸ್ನಾನ ಮಾಡಿಸ್ತೇವೆ. ಅದು ತುಂಬಾ ಮಕ್ಕಳು ಪಳ ಹೊಳಿತಾ ಇರ್ತದೆ, ಅಷ್ಟು ಸ್ಕಿನ್ ಗ್ಲೋ ಕೊಡ್ತದೆ ಅದು ಕೊಕೊನಟ್ ಆಯಿಲನ್ನು. ಆ ಕೊಕೊನಟ್ ಆಯಿಲನ್ನೇ ನಾವು ಫುಲ್ಲು ಬಾಡಿಗೆ ಅಪ್ಲೈ ಮಾಡ್ತೇವೆ ಚಿಕ್ಕ ಮಕ್ಕಳಿಗೆ. ಅಷ್ಟು ಚೆಂದ, ಅವರ ಸ್ಕಿನ್ ಮುಟ್ಟಿದರೆ ಅಷ್ಟು ಖುಷಿಯಾಗ್ತದೆ, ಅಷ್ಟು ಸಾಫ್ಟಾಗಿ ಅಷ್ಟೇ ಗ್ಲೋ ಆಗಿರ್ತದೆ. ಆ ರೀತಿ ಒಂದು ಕೊಕೊನಟ್ ಆಯಿಲ್ ಅನ್ನೋದು ತುಂಬಾ ಹೆಲ್ತಿಗೆ ಹಾಗೆ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಹಾಗಾಗಿ ಈಗ ನಾನು ಆಯಿಲನ್ನು ತಗೊಂಡಿದ್ದೇನೆ, ಇಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೇನೆ. ಇದಕ್ಕೆ ನಾನು ಈಗ ಒಂದು ತಗೊಂಡಿದ್ದೇನೆ, ಈ ಬಾಟಲಲ್ಲಿ ಅರ್ಧ ಬಾಟಲಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಸ್ವಲ್ಪನೇ ಮಾಡ್ಕೊಳ್ತಾ ಇರೋದಿಲ್ಲಿ. ನಾನು ನಿಮಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇದ್ದೇನಲ್ಲ, ಹಾಗಾಗಿ ಇಷ್ಟನ್ನು ಹಾಕ್ಕೊಂಡಿದ್ದೇನೆ ನೋಡಿ ಎಣ್ಣೆ. ಈಗ ನಾನು ಸ್ಟವ್ ಆನ್ ಮಾಡ್ಕೊಳ್ತೇನೆ. ಈ ಎಣ್ಣೆಯನ್ನು ನೀವು ಹೈ ಫ್ಲೇಮಲ್ಲಿ ಕುದಿಸ್ಲಿಕ್ಕಿಲ್ಲ, ಯಾವಾಗಲೂ ಲೋ ಫ್ಲೇಮಲ್ಲೇ ಕುದಿಬೇಕಿದು. ಆವಾಗ ಅದರ ಒಂದು ಎಣ್ಣೆ ನಮಗೆ ರಿಸಲ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನೀಗ ತುರಿದಿಟ್ಕೊಂಡಿರುವಂಥ ಕ್ಯಾರೆಟು, ಬೀಟ್ರೋಟು ಹಾಗೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಎಲ್ಲವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳುವ. ಈ ಕೊಕೊನಟ್ ಆಯಿಲನ್ನು ನೀವು ಆದಷ್ಟು ಮನೆಯಲ್ಲಿ ಮಾಡಿರುವಂಥ ಆಯಿಲನ್ನು ತಗೊಳ್ಳಿ, ಪ್ಯೂರ್ ಕೊಕೊನಟ್ ಆಯಿಲ್ ತಗೊಳ್ಳಿ, ನಿಮಗೆ ರಿಸಲ್ಟ್ ಆದಷ್ಟು ಬೇಗ ಗೊತ್ತಾಗ್ತದೆ. ಈ ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಯುಕ್ತ ಎಣ್ಣೆಗಿಂತ ನೀವು ಮನೆಯಲ್ಲಿ ಮಾಡಿರುವಂಥ ಪ್ಯೂರ್ ಕೊಕೊನಟ್ ಆಯಿಲಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದನ್ನು ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಬೇಗನೆ ರಿಸಲ್ಟು ಕೂಡ ನಮಗೆ ಸಿಗುತ್ತೆ. ಈ ರೀತಿ ಎಲ್ಲವನ್ನು ಹಾಕಿ 1 ಸ್ಪೂನ್ ಸಹಾಯದಿಂದ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಇದನ್ನು ಇವಾಗ ನಾವು ಎಲ್ಲ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು. ಲೋ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡಬೇಕು ಇದನ್ನು. ಇದು ಗೊತ್ತಾಗ್ತದೆ ನಮಗೆ ಎಣ್ಣೆ ಆಗುವಾಗ, ಯಾಕಂದರೆ ಕ್ಯಾರೆಟು ಹಾಗೆ ಇದು ಬೀಟ್ರೋಟ್ ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಡ್ರೈ ಆಗ್ತದೆ. ಡ್ರೈ ಆಗಿ ಅದರಲ್ಲಿರುವ ರಸ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ತದೆ, ಆವಾಗ ಅದು ಆಯಿಲ್ ರೆಡಿ ಆಗ್ತದೆ ಅಂತ. ಈಗ ಕುದೀತಾ ಉಂಟು ನೋಡಿ, ಈ ರೀತಿ ಚೆಂದ ಕುದಿಬೇಕು, ಇದು ಚೆನ್ನಾಗಿ ಕುದಿಬೇಕು. ಯಾವ ರೀತಿ ಕುದೀತಾ ಇದೆ ನೋಡಿ. ಹಾಗೆ ಅದರ ಕಲ್ಲರ್ ನೋಡಿ, ಆಯಿಲ್ನ ಕಲ್ಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಬೀಟ್ರೋಟ್ ಹಾಕಿದ್ದೀವಲ್ಲ, ಆಯಿಲ್ ಕಲ್ಲರ್ ಕೂಡ ಚೇಂಜ್ ಆಗಿದೆ. ತುಂಬ ಚೆನ್ನಾಗಿ ಇದು ರಿಸಲ್ಟನ್ನು ಆದಷ್ಟು ಬೇಗ ಕೊಡ್ತದೆ. ಯಾರು ಬೇಕಾದರೂ ಉಪಯೋಗಿಸುವಂಥ ಆಯಿಲೇ ಆಗಿರ್ತದೆ, ಯಾಕಂದರೆ ಇದು ಮನೆಯಲ್ಲಿರುವ ಪದಾರ್ಥಗಳನ್ನೇ ನಾವು ಹಾಕಿ ಮಾಡಿರುವಂಥದ್ದು, ಯಾವುದೇ ಕೆಮಿಕಲನ್ನು ನಾವಿಲ್ಲಿ ಬಳಸಿಲ್ಲ ಅಲ್ಲ. ಹಾಗಾಗಿ ಈ ರೀತಿ ಚೆನ್ನಾಗಿ ಕುದಿಸಬೇಕು. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಕುದಿದೆ, ಇವಾಗ ತಣ್ಣಗಾಗಲಿ. ಇದನ್ನು ಒಂದು ಪಾತ್ರೆಗೆ ನಾವು ಸೋಸ್ಕೊಳ್ಳೋಣ. ಎಲ್ಲವನ್ನು ನಾನು ಸ್ಟ್ರೈನರ್ ಸಹಾಯದಿಂದ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಇದು ಎಣ್ಣೆ ತಣ್ಣಗಾಗ್ಲಿಕ್ಕೆ ಬಿಡೋಣ, ಆಮೇಲೆ ಒಂದು ಬಾಟಲಲ್ಲಿ ಹಾಕಿಟ್ಕೊಳ್ಳೋಣ. ನಾವು ಡೈಲಿ ನಮಗೆ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೋದು. ಇದು ಈ ರೀತಿ ಸ್ಪೂನ್ ಸಹಾಯದಿಂದ ಎಲ್ಲ ಎಣ್ಣೆಯನ್ನು ಕೆಳಗಡೆ ಇದು ಮಾಡ್ಕೊಳ್ಳೋಣ. ಎಣ್ಣೆ ಇದ್ದರೆ ಬಿಟ್ಕೊಳ್ಳುತ್ತೆ ನೋಡಿ. ಎಣ್ಣೆ ಕಲರ್ಫುಲ್ಲಾಗಿ ಬಂದಿದೆ ನೋಡಿ, ಕ್ಯಾರೆಟು ಬೀಟ್ರೂಟ್ ಇದು ಕಲರ್ ಮಿಕ್ಸ್ ಆಗಿ ಬಂದಿದೆ. ನೋಡಿ, ಆಯಿಲ್ ಈಗ ರೆಡಿಯಾಗಿದೆ, ಕಲರ್ಫುಲ್ಲಾಗಿ ಬಂದಿದೆ.
ಇದನ್ನು ಒಂದು ಬಾಟಲ್ ಹಾಕಿಟ್ಕೊಳ್ಳೋಣ. ನಾನೀಗ ಸ್ವಲ್ಪ ತೊಗೊಂಡಿದ್ದೀನಿ, ಯಾಕೆಂದರೆ ಅದು ಬಿಸಿ ಉಂಟಲ್ಲ, ಹಾಗಾಗಿ ಚಿಕ್ಕ ಒಂದು ಬೌಲಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಇವಾಗ ನಾನು ಮುಖವನ್ನು ಚೆಂದ ಮಾಡಿ ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಇವಾಗ ನೀಟಾಗಿ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಬಿಂದಿಯನ್ನು ತೆಗೆದಿಟ್ಕೊಳ್ಳೋಣ. ಇವಾಗ ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು, ಮಸಾಜ್ ಮಾಡ್ಕೊಳ್ಬೇಕು. ಒಂದು 10 ನಿಮಿಷ ಆದರೂ ಚೆಂದ ಮಾಡಿ ಈ ಆಯಿಲನ್ನು ನಮ್ಮ ಮುಖಕ್ಕೆ ನಾವು ಮಸಾಜನ್ನು ಮಾಡ್ಕೊಳ್ಬೇಕು. ಆವಾಗ ಆ ಮುಖಕ್ಕೆ ಅದು ಆಯಿಲ್ನ ಒಂದು ಗ್ಲೋವನ್ನು ಕೊಡ್ತದೆ ನಮಗೆ. ಓಕೆ, ಇವಾಗ ನಾನು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿಕೊಂಡು ಮಸಾಜನ್ನು ಮಾಡ್ಕೊಂಡಿದ್ದೇನೆ ನೋಡಿ. ನನ್ನ ಮುಖದಲ್ಲೆಲ್ಲ ಕಪ್ಪು ಕಪ್ಪು ಕಲೆಗಳು ಕಾಣ್ತಾ ಉಂಟು. ಇದೆಲ್ಲ ಹೋಗುತ್ತೆ ಅಂತಾರೆ, ಅದಕ್ಕೋಸ್ಕರ ಈ ಆಯಿಲನ್ನು ಮಾಡಿ ನಾನು ಅಪ್ಲೈ ಮಾಡ್ಕೊಂಡಿದ್ದೇನೆ. ಇದು ನಾನು ಇದರ ರಿಸಲ್ಟನ್ನು ನನಗೆ ಹೇಗಾಗಿದೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ವಿಡಿಯೋದಲ್ಲಿ ಹೇಳ್ತೇನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್ ಬಾಯ್.